ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಿದಾಗ ಮಾನ್ಯ ಆರೋಗ್ಯ ಸಚಿವರು ಗುಂಡೂರಾವ್ ಅವರು ಕೂಡ ಬಂದಿದ್ರು ಜಾಗಕ್ಕೆ. 3 ದಿವಸ ಕೂಡ ಬಂದು ಹೋದ್ರು. ಅಲ್ಲಿ ಯಾವುದೇ ಒಂದು ಆಶ್ವಾಸನೆ ಈಡೇರಿಲ್ಲ. ಕೊನೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಧ್ಯಸ್ಥಿಕೆಯಿಂದಾಗಿ ಅವ್ರ ಮಧ್ಯ ವಹಿಸಿ ನಿಮ್ಮ ಹೋರಾಟ ಹಿಂದಕ್ಕೆ ತಗೊಳ್ರಿ, ನಾನು ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ 10,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರೋ ತರ ಮಾಡ್ತೀನಿ, ಇದನ್ನ 6ನೇ ಗ್ಯಾರಂಟಿ ಅಂತ ತಿಳಿದುಕೊಡ್ರಿ, ನೀವು ಹೋರಾಟ ವಾಪಸ್ ತಗೊಳ್ರಿ ಅಂತ ಹೇಳಿದ್ರು ಅವರು. ಈ ಕಾರಣಕ್ಕೋಸ್ಕರವಾಗಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟನ ವಾಪಸ್ ತಗೊಂಡಿವಿ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಜೆಟ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ದು ಕೇವಲ 1,000 ರೂಪಾಯಿ, ಆದ್ರೆ ನಮಗ ಅವ್ರು ಹೇಳಿರೋದು 10,000 ರೂಪಾಯಿ. ಅದಾದ್ಮೇಲೆ ಬಜೆಟ್ ಅಧಿವೇಶನ ಆದ್ಮೇಲೆ ನಮ್ಮ ರಾಜ್ಯ ನಾಯಕರುಗಳು ಪದೇ ಪದೇ ಆರೋಗ್ಯ ಇಲಾಖಾ ಅಧಿಕಾರಿಗಳನ್ನ ಭೇಟಿಯಾಗೋದಕ್ಕೆ, ಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮದು ಪ್ರಶ್ನೆ ಏನಂದ್ರೆ, ಈ 1,000 ರೂಪಾಯಿ ಆ 10,000 ರೂಪಾಯಿ ಒಳಗೆ ಸೇರುತ್ತಾ ಅಥವಾ 10,000 ರೂಪಾಯಿ ಜೊತೆಗೆ 1,000 ರೂಪಾಯಿ ಕೊಡ್ತೀರಾ? ಈ ಪ್ರಶ್ನೆನ ನಾವು ಕೇಳೋದಕ್ಕೆ ಆರೋಗ್ಯ ಇಲಾಖೆನ ಪದೇ ಪದೇ ನಾವು ಭೇಟಿ ಆದಿವಿ. ಇದಕ್ಕೆ ಯಾವುದೇ ಒಂದು ಉತ್ತರವನ್ನ ರಾಜ್ಯ ಸರ್ಕಾರದಿಂದಾಗಿರ್ಲಿ, ಆರೋಗ್ಯ ಇಲಾಖೆಯಿಂದಾಗಿರ್ಲಿ, ಮತ್ತಿನ್ಯಾವುದೇ ಅಧಿಕಾರಿಗಳಿಂದಾಗಿರ್ಲಿ ಬಂದಿಲ್ಲ. ಅದಕ್ಕೋಸ್ಕರ ನಿನ್ನೆ ಮತ್ತು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ನೇತೃತ್ವದಲ್ಲಿ ಹೋರಾಟನ ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಇಷ್ಟೇನೆ, ನೀವು ಹೋದಲ್ಲೆಲ್ಲ ನೀವು ಕೇಳಿರ್ತೀರಿ, ಅಲ್ಲೆಲ್ಲ ಟಿವಿ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಹೋದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನುಡಿದಂತೆ ನಡೆದ ಸರ್ಕಾರ ನಮ್ಮದು ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ನಾವ್ ಹೇಳೋದು, ನೀವು ನುಡಿದಂತೆ ನಡೆದ ಸರ್ಕಾರ ಯಾವಾಗ ಆಗಕ್ ಸಾಧ್ಯ ಅಂದ್ರೆ ಎಲ್ಲಾ ಆಶಾ ಕಾರ್ಯಕರ್ತರಿಗೆ 10,000 ಕೊಟ್ಟಾಗ ಮಾತ್ರ ನಿಮ್ದು ನುಡಿದಂತೆ ನಡೆದ ಸರ್ಕಾರ ಹಾಕಲ್ಲ, ಅಲ್ಲಿವರೆಗೂ ಆಗಲ್ಲ. ಸುಮ್ನೆ ಬಾಯಿ ಮಾತಿನಿಂದ ಆಗೋದಿಲ್ಲ. ಬಜೆಟ್ ಅಲ್ಲಿ ಟಿವಿ ಅವ್ರ ಮುಂದೆ, ಮೀಡಿಯಾದವ್ರ ಮುಂದೆ ಅಲ್ಲೋ ಇಲ್ಲೋ ಹೇಳೋದ್ರಿಂದ ನಿಮ್ದು ನುಡಿದಂತೆ ನಡೆದ ಸರ್ಕಾರ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಮನಸ್ಸಾಕ್ಷಿನೇ ಪ್ರಶ್ನೆ ಮಾಡ್ಕೊಳ್ರಿ.
ಸಚಿವರು, MLA ಗಳು, MP ಗಳು, ಮಿನಿಸ್ಟರ್ಗಳು ಎಲ್ಲರೂ ನಿಮ್ಮ ಮನಸ್ಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ರಿ. ನಾವು ಯಾಕೆ ಮಾತು ಹೇಳ್ತೀವಿ, ನಿಮ್ಮೆಲ್ಲರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದೀವಿ. ನಿಮ್ಗೆಲ್ರಿಗೂ ಮನವಿ ಮಾಡಿದೀವಿ, ನಾವು ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ. ಅದಾದ್ಮೇಲೆ ಏನ್ ಮಾಡಿದ್ರು, ಬಹುತೇಕ ಎಲ್ಲಾ ಸಚಿವರು, ಎಲ್ಲಾ MLA ಗಳು, MP ಗಳು ಆಮೇಲೆ 10,000 ಕೊಟ್ಟಂಗೆ ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕೊಂಡ್ರಿ, ವಿಡಿಯೋ ಹಾಕೊಂಡ್ರಿ, ಎಲ್ಲನೂ ಹಾಕೊಂಡ್ರಿ. ಕೇಳಿದ್ರು ಒಬ್ರು ಶಾಸಕರು, ಸಿಂಧಿ ಶಾಸಕರು ಪ್ರಶ್ನೆ ಮಾಡಿದ್ರು, ಉಳಿದವರು ಯಾರು ಕೂಡ ಎತ್ತಲಿಲ್ಲ. ಎಲ್ಲರಿಗೂ ಕೂಡ ಕೇಳಿದ್ರು ನಾವು. ಇಲ್ಲಿ ಸಚಿವರು ಇದಾರೆ, ಅವ್ರಿಗೂ ಕೂಡ ನಾವು ಮನವಿ ಪತ್ರ ಕೊಟ್ಟಿದೀವಿ, ಅವರು ಧ್ವನಿ ಎತ್ತಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಚಿವರು, ಶಾಸಕರುಗಳು ಎಲ್ಲರಿಗೂ ಕೂಡ ನಾವು ಹೇಳೋದಿಷ್ಟೇನೆ, ದಯವಿಟ್ಟು ನಮ್ಮ ಪರವಾಗಿ ಧ್ವನಿ ಎತ್ತರಿ. ಕೇವಲ 7,000 ರೂಪಾಯಿ, 7,000 ರೂಪಾಯಿನಲ್ಲಿ ಒಬ್ಬ ಆಶಾ ಕಾರ್ಯಕರ್ತರ ಹೆಂಗ್ ಜೀವನ ಮಾಡ್ಬೇಕು, ಇದಕ್ಕೆ ನೀವು ಉತ್ತರ ಕೊಡ್ಬೇಕಾಗ್ತದೆ. ಇವತ್ತು ನಾನು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಲಿ, ಕ್ಲಾಸ್ 1 ಆಫೀಸರ್ಸ್ ಆಗಿರ್ಲಿ, MLA MP ಗಳಾಗಿರ್ಲಿ, IAS IPS ನವರಾಗಿರ್ಲಿ, ಅವ್ರ ಮನೆಗೆ ಒಂದ್ ಯಾವ್ದಾದ್ರು ಒಳ್ಳೆ ನಾಯಿ ಸಾಕಿದ್ರ ನಾಯಿ ಖರ್ಚು ತಿಂಗಳಿಗೆ 10-12 ಸಾವಿರ ರೂಪಾಯಿ ಇರುತ್ತೆ. ಅದಕ್ಕೆ ಹಾಲು ಬೇಕು, ದಿವಸಕ್ಕೆ 2 ಲೀಟರ್ 3 ಲೀಟರ್, ಚಿಕನ್ ಬೇಕು, ಮಟನ್ ಬೇಕು. ಅದಕ್ಕೆ ತರೋದಕ್ಕೋಸ್ಕರ ಸರ್ಕಾರನಲ್ಲಿ ಡಿ ಗ್ರೂಪ್ ನೌಕರದಾರ ಒಬ್ರು ಮಾರ್ಕೆಟ್ಗೆ. ಅದಕ್ಕೆ ಮೈ ಒರ್ಸಕ್ ಒಬ್ರು ಬೇಕು, ಜಳಕ ಮಾಡ್ಸಕ್ ಒಬ್ರು ಬೇಕು, ಆರಾಮ್ ತಪ್ಪರು ದವಾಖಾನೆ ಕರ್ಕೊಂಡು ಹೋಗಕ್ ಒಬ್ರು ಬೇಕು. ಇದು ನಮ್ಮ ದೇಶದ ಸ್ಥಿತಿ ಅದ. ಇನ್ನೊಂದ್ ಕಡೆ ಸಾವಿರಾರು ಜನ ಆಶಾ ಕಾರ್ಯಕರ್ತರು ಬಿಸಿಲಂದೆ, ನೆರಳಂದೆ, ಹಗಲಂದೆ, ರಾತ್ರಿ ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಇವರು 108 ಫೋನ್ ಮಾಡಬೇಕು, ಡೆಲಿವರಿ ಪೇಷಂಟ್ ತಗೊಂಡು ಸಿವಿಲ್ ಹಾಸ್ಪಿಟಲ್ ಓಡಿ ಹೋಗ್ಬೇಕು. ಎಲ್ಲೇ ಇರ್ಲಿ ಅವರು. ನಾನ್ ಪ್ರಶ್ನೆ ಮಾಡ್ತೀನಿ, ಇವತ್ತು ಯಾವ ಒಬ್ಬ IAS ಆಫೀಸರ್, ಯಾವ ಒಬ್ಬ MLA MP ಮಧ್ಯರಾತ್ರಿ ಓಡೋ ಇವತ್ತು ಸಮಸ್ಯೆ ಮಾಡಿದ್ರೆ ಹೇಳ್ರಿ, ಒಬ್ರು ಉತ್ತರ ಕೊಡ್ಲಿ. ಯಾರು ಮಾಡಿಲ್ಲ. ಇವ್ರು ಮಧ್ಯರಾತ್ರಿ ಓಡೋಗಿದ್ದು ಒಮ್ಮೆನೆ ಸರ್ಕಾರ ಬದಲಾಯಿಸಾಗೊಮ್ಮೆ ಓಡೋಗ್ತಾರೆ. ಇದನ್ನ ಬಿಟ್ರೆ ಇವ್ರಿಗೆ ಯಾವ ಜನರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಂಘಟನೆ AIUTC, ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಏಕಮಾತ್ರ ಸಂಘಟನೆ ಕಾರ್ಮಿಕರನ್ನ ನೈಜ ಬೇಡಿಕೆಗಳಾದ ಮೇಲೆ ಒಂದುಗೂಡಿಸ್ತಾ ಇದೀವಿ. ನಾವು ಎಲ್ಲರ ಬೇಡಿಕೆಗಳೇನದಾವೆ, ನ್ಯಾಯಯುತ ಬೇಡಿಕೆಗಳನ್ನ ಎತ್ತಾ ಇದೀವಿ. ಕಾರ್ಮಿಕ ವರ್ಗವನ್ನ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಇನ್ನೊಂದ್ ಕಡೆ ಏನ್ ಮಾಡಿದಾರೆ, ಮನೆ ಫೆಸಿಲಿಟೇಟರ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಈಗ ನಾಳೆ ಫೆಸಿಲಿಟೇಟರ್ ತೆಗೆದು ಹಾಕಿದ್ರು, ನಾಳೆ ಇವ್ರು ತೆಗೆಯಲ್ಲ ಅನ್ನೋದು ಏನ್ ಗ್ಯಾರಂಟಿ? ಒಂಥರ ತುಗ್ಲಕ್ ದರ್ಬಾರ್ ಆದಂಗ ಹೋಗ್ಬಿಟ್ಟಿದೆ ನಮ್ಮ ಸರ್ಕಾರ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಸಮಸ್ಯೆಗಳಿಗೆ ಸ್ಪಂದಿಸೋರಿಲ್ಲ. ಅದಕ್ಕೋಸ್ಕರ ನಮ್ಮ ಯೂನಿಯನ್ AIUTC ವತಿಯಿಂದ ವಿಜಯಪುರ ಜಿಲ್ಲೆನಲ್ಲಿ ಇವತ್ತು ಸಾವಿರಾರು ಜನ ಆಶಾ ಕಾರ್ಯಕರ್ತರು ಅಂಬೇಡ್ಕರ್ ಸರ್ಕಲ್ ಇಂದ ಇಲ್ಲಿವರೆಗೂ ಮೆರವಣಿಗೆ ಮಾಡ್ಕೊಂಡು ಬಂದು ಈ 36, 37, 38 ಡಿಗ್ರಿ ಸೆಲ್ಸಿಯಸ್ ನಡು ಮಧ್ಯಾಹ್ನದಲ್ಲಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಧರಣಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ.